ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಂತಹ ಗ್ಯಾರಂಟಿಗಳೇ ಈಗ ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಕಾರಣ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ. ಸರ್ಕಾರ ಶ್ರೀಮಂತರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಬೇಕು. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಕೊಟ್ಟಂತಹ ಹೇಳಿಕೆ ಇದು. ಶ್ರೀಮಂತರು ಉಳ್ಳವರು ತಾವೇ ಬಿಟ್ಟು ಹೋಗಬೇಕು ಗ್ಯಾರಂಟಿಗಳನ್ನು, ಉಳ್ಳವರು ಗೃಹಲಕ್ಷ್ಮಿ ಯೋಜನೆಯನ್ನ ತೆಗೆದುಕೊಳ್ಳಬಾರದು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಬಡವರಿಗೆ ಗೃಹಲಕ್ಷ್ಮಿ ಯೋಜನೆ ಸಲ್ಲಬೇಕು ಅಂಥೇಳಿ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಸರ್ಕಾರ ಶ್ರೀಮಂತರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ನಂಗೂ ಫ್ರೀ ನಿಂಗೂ ಫ್ರೀ ಕಾಕಾ ಸಾಹೇಬ್ಗೂ ಫ್ರೀ ಅನ್ನುವಂತಹ ಸ್ಟೇಟ್ಮೆಂಟ್ನ ಇದೇ ಕಾಂಗ್ರೆಸ್ ನಾಯಕರುಗಳು ಕೊಟ್ಟಿದ್ರು. ಈಗ ಶ್ರೀಮಂತರು ಗ್ಯಾರಂಟಿಗಳನ್ನು ಪಡಿಬಾರ್ದು ಅನ್ನುವಂತಹ ಹೇಳಿಕೆಯನ್ನ ಸ್ವತಃ ಎಂಬಿ ಪಾಟೀಲ್ ಅವರು ಕೊಟ್ಟಿರುವಂತಹದ್ದು. ಸಹಜವಾಗಿಯೇ ಗ್ಯಾರಂಟಿಯ ನಿರ್ವಹಣೆ ಕಾಂಗ್ರೆಸ್ಗೆ ಭಾರ ಆಗ್ತಾ ಇದೆಯಾ, ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಾ ಇದೆ. ಸರ್ಕಾರ ನಡೆದುಕೊಳ್ತಾ ಇರೋ ರೀತಿ, ಎಂಬಿ ಪಾಟೀಲ್ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟು, ಕಾಂಗ್ರೆಸ್ ನಾಯಕರುಗಳ ಗ್ಯಾರಂಟಿ ವಿಚಾರಕ್ಕೆ ಹೇಳಿಕೆ, ಇವೆಲ್ಲವೂ ಕೂಡ ಈ ರೀತಿಯ ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಾ ಇದೆ. ಸರ್ಕಾರ ಶ್ರೀಮಂತರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಬೇಕು ಅನ್ನುವಂತಹ ಹೇಳಿಕೆಯನ್ನ ಸ್ವತಃ ಕೈಗಾರಿಕಾ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಅವರೇ ಕೊಟ್ಟಿದ್ದಾರೆ. ಶ್ರೀಮಂತರು ಉಳ್ಳವರು ತಾವೇ ಗ್ಯಾರಂಟಿಗಳನ್ನು ಬಿಟ್ಟು ಹೋಗಬೇಕು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ವಿಜಯಪುರದಲ್ಲಿ ಎಂಬಿ ಪಾಟೀಲ್ ಅವರು ಆಡಿರುವಂತಹ ಈ ಒಂದು ಮಾತು ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳ ನಿರ್ವಹಣೆ ಹೊರೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮತ್ತೊಮ್ಮೆ ಮಗದೊಮ್ಮೆ ಮುನ್ನೆಲೆಗೆ ತರ್ತಾ ಇದೆ. ಈ ಹಿಂದೆ ಗ್ಯಾರಂಟಿಗಳ ಯೋಜನೆಗೆ ಸ್ವತಃ ಕಾಂಗ್ರೆಸ್ ನಾಯಕರುಗಳೇ ಅಪಸ್ವರವನ್ನು ತೆಗೆದಿದ್ರು. ಅದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಮತ್ತೊಮ್ಮೆ ರಾಜ್ಯದಲ್ಲಿ ಗ್ಯಾರಂಟಿ ಗದ್ದಲ ಜೋರಾಗ್ತಾ ಇದೆ. ಎಂಬಿ ಪಾಟೀಲ್ ಅವರ ಈ ಹೇಳಿಕೆ ಸಹಜವಾಗಿಯೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಎಲ್ಲರಿಗೂ ಫ್ರೀ 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 ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ಗೆ ಈಗ ಅದೇ ಗ್ಯಾರಂಟಿಗಳೇ ಮುಳ್ಳಾಗ್ತಾ ಇದೆಯಾ, ಅದೇ ಗ್ಯಾರಂಟಿಗಳ ನಿರ್ವಹಣೆಗೆ ಕಷ್ಟ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮತ್ತೊಮ್ಮೆ ಮುನ್ನೆಲೆಗೆ ತರ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪುರುಷೋತ್ತಮ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಚುನಾವಣೆಯ ಸಂದರ್ಭದಲ್ಲಿ ನಂಗೂ ಫ್ರೀ ನಿಂಗೂ ಫ್ರೀ ಕಾಕಾ ಸಾಹೇಬ್ಗೂ ಫ್ರೀ ಅಂತ ಹೇಳಿದಂತಹ ಕಾಂಗ್ರೆಸ್ ನಾಯಕರು ಈಗ ವರಸೆಯನ್ನು ಬದಲಿಸಿದಂತೆ ಕಾಣಿಸ್ತಾ ಇದೆ. ಎಂಬಿ ಪಾಟೀಲ್ ಅವರ ಈ ಸ್ಟೇಟ್ಮೆಂಟ್ ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಿ? ಖಂಡಿತ ಪ್ರೇಮ, ಯಾಕಂತಂದ್ರೆ ಈ ಹೇಳ್ಬೇಕಂದ್ರೆ ಗ್ಯಾರಂಟಿಗಳನ್ನ ಮೊದಲೇದಾಗಿ ಏನು ಅಂತಂದ್ರೆ ಈ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಎಲ್ಲಾ ಕಡೆನೂ ಕೂಡ ಪ್ರಚಾರಕ್ಕೆ ಇಟ್ಟಿಸ್ಕೊಂಡ್ರು. ಪ್ರಚಾರ ಆದ ನಂತರ ಅನೇಕ ಕಡೆ ವಿಜಯಪುರ ಜಿಲ್ಲೆಯಲ್ಲಿ ಬಹುತೇಕ ಏನು ಕಾಂಗ್ರೆಸ್ ಪಕ್ಷಗಳಲ್ಲಿ ಆಯ್ಕೆ ಆದ್ರು. 8 ಮತಕ್ಷೇತ್ರಗಳಲ್ಲಿ ಏನು ಬರ್ತಾ ಇತ್ತು ಅದರಲ್ಲಿ 6 ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಒಂದು ತನ್ನ ಗಲ್ಲೆ ಹಾಕೊಳ್ತು. ಇದಕ್ಕೆಲ್ಲಾ ಕಾರಣ, ಪ್ರಮುಖ ಕಾರಣ ಅಂತಾನೆ ಗ್ಯಾರಂಟಿ. ಆದ್ರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಈಗ ಏನು ಅಂತಂದ್ರೆ ಅವ್ರಿಗೆ ಅಡೆತಡೆ ಆಗ್ತಾ ಇದ್ರು ಕೂಡ ಏನಂತಾರೆ ಅವರೇ ಒಂದು ಹೇಳಿಕೆಗಳಿಂದ ಈ ರೀತಿ ಸ್ಪಷ್ಟವಾಗ್ತಾ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಏನು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಇತ್ತು ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಯಾಕೆ ಈ ರೀತಿಯಾಗಿ ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೊರತುಪಡಿಸಿದ್ರೆ ಗ್ಯಾರಂಟಿ ಯೋಜನೆಗಳಿಂದ ಈಗ ಅಡೆತಡೆ ಆಗ್ತಾ ಇರೋ ಕಾರಣಕ್ಕಾಗಿ ಯಾರು ಉಳ್ಳವರು ಇದ್ದಾರೆ ಅವರೆಲ್ಲ ಬಿಟ್ಕೊಡ್ಬೇಕು. ಯಾಕಂದ್ರೆ ಆದ್ರೆ ಚುನಾವಣೆಗೆ ಏನು ಪ್ರಚಾರ ಮಾಡ್ತಿದ್ರು ಅವಾಗ ಉಳ್ಳವರಾಗ್ಲಿ ಈ ರೀತಿಯಾದ ಯಾವುದೇ ಬೈಫರ್ಕೇಶನ್ ಮಾಡಿರ್ಲಿಲ್ಲ. ಯಾರ್ಯಾರಿಗೆ ಬೇಕು ಎಲ್ರಿಗೂ ಕೂಡ ಕೊಡ್ತೀವಿ, ಕಾಕಾಗೂ ಬರ್ತೀವಿ, ಮಾಮ ಕೊಡ್ತೀವಿ, ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಏನು ಅಂತಂದ್ರೆ ಉಳ್ಳವರಿಗೆ ಕೊಡೋದಿಲ್ಲ, ಉಳ್ಳವರು ತಾವಾಗ್ಲಿ ಹಿಂಸರಿಬೇಕು, ಈ ರೀತಿ ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ನೀಡ್ತಾ ಇದ್ದಾರೆ. ಪ್ರೇಮ್, ಪುರುಷೋತ್ತಮ್, ಈ ಹಿಂದೆ ಎಲ್ಲರಿಗೂ ಫ್ರೀ 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 ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ಸು ಈಗ ಹಣವನ್ನು ಕೊಡಲಿಕ್ಕೆ, ಯೋಜನೆಗಳನ್ನು ನಿರ್ವಹಣೆ ಮಾಡೋದಕ್ಕೇನೆ ಕಷ್ಟಪಡ್ತಾ ಇದೆ. ಎಂಬಿ ಪಾಟೀಲ್ ಅವರ ಹೇಳಿಕೆ, ಜಾರ್ಜ್ ಅವರ ಹೇಳಿಕೆ, ಇದೆಲ್ಲವನ್ನೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೆಯಾ ರಾಜ್ಯದ ಜನರಿಗೆ ಅಂತ ಹೇಳಿ? ಖಂಡಿತ ಕೂಡ ಇದಕ್ಕೆ, ಯಾಕಂತಂದ್ರೆ ಮೊದಲನೇದಾಗಿ ಎಲ್ರಿಗೂ ಕೂಡ ಫ್ರೀ ಅಂತ ಹೇಳಿದ್ರು. ಈಗ ಏನು ಅಂತಂದ್ರೆ ಅದರಲ್ಲಿ ಎಣಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಅಂದ್ರೆ ಅವ್ರಿಗೆ ಅಷ್ಟೇ ಫ್ರೀ, ಇವ್ರು ಉಳ್ಳವರು, ಈಗ ಯಾವ ರೀತಿ ಉಳ್ಳವರು ಅಥವಾ ಇವ್ರು ಉಳ್ಳದೇ ಇರೋರು, ಇವ್ರು ತೀವ್ರ ಬಡವರು, ಈ ರೀತಿ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಮತ್ತು ಇಂಡೈರೆಕ್ಟ್ ಆಗಿ ಜನರಿಗೆ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿತ್ತು ಇನ್ನು ಅನೇಕರಿಗೆ ಕಡಿತ ಆಗತ್ತೆ ಕೂಡ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅದೇ ರೀತಿ ಏನಂತಂದ್ರೆ ಜನರಿಗೆ ನೇರವಾಗಿ ಹೇಳಿಕೆ ಆಗಲ್ಲ. ಯಾಕಂತಂದ್ರೆ ಈ ಗ್ಯಾರಂಟಿಗಳ ಮುಖಾಂತರ ಏನೋ ಒಂದು ಆಡಳಿತಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ. ಈ ನಿಟ್ಟಲ್ಲಿ ಏನು ಅಂತಂದ್ರೆ ಇದೀಗ ಎಂಬಿ ಪಾಟೀಲ್ ಹಿಡ್ಕೊಂಡು ಎಲ್ಲಾ ಕಾಂಗ್ರೆಸ್ ನಾಯಕರು ಏನು ಅಂತಂದ್ರೆ ಈ ರೀತಿ ಒಂದು ವರ್ಷನ ಹೊಸದಾಗಿ ಶುರು ಮಾಡಿದ್ದಾರೆ. ಅಂದ್ರೆ ಈ ಮುಖಾಂತರ ಏನು ಅಂತಂದ್ರೆ ಜನರು ತಾವಾಗ್ಲೇ ಇಲ್ಲ ಉಳ್ಳವ್ರದನ್ನ ತೆಗೆದಿದ್ದಾರೆ ಅಂತ ಅನ್ಕೋಬೇಕು, ಯಾವುದೇ ಕೂಡ ಸರ್ಕಾರ ಕೂಡ ಇಫೆಕ್ಟ್ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಹೊಸದಾಗಿ ಈಗ ಶುರು ಮಾಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರ ಶ್ರೀಮಂತರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಬೇಕು ಅಂತ ಹೇಳಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು.
ಈ ಹೇಳಿಕೆಯ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಪಂಚ ಗ್ಯಾರಂಟಿಗಳ ನಿರ್ವಹಣೆ ಕಷ್ಟ ಆಗ್ತಾ ಇದೆಯಾ ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ.